ಅಂತ ಹುಡುಕ್ಯಾಡೋದು ಏನು ಕತಿ ಬಂದು ಇಲ್ಲಿ ಗಾಳಿಪಟ ಹಾರ್ಸಕತ್ತಾರೆ ಅಯ್ಯವ್ವ. ಶವ ದೇವ್ರ ಕಾಲೆಲ್ಲ ಬಿದ್ದೋದು ಅಯ್ಯವ್ವ. ಅಲ್ರಿ ಒಂದು ಮಾತೇನು ಅನ್ನೋಂಗಿಲ್ಲನ ಗಂಡ ಹೆಂಡತಿ ನೋಡು ಜಗಳ ಬರೋಂಗಿಲ್ಲನ. ಒಂದು ಈಡು ಜಗಳ ಮಾಡಿದ್ದಕ್ಕೆ ಇಲ್ಲಿ ಬಂದು ಕುಂತು ಬಿಡ್ದಾನ. ಹೇಳೋದು ಕೇಳೋದು ಏನಿಲ್ಲನ. ಒಂದು ಫೋನ್ ಸತಿಕರ ಎತ್ತಾವಲ್ರಿ. ಏನು ಮಾಡೋದು, ಜೀವನದಾಗ ಜಿಗುಪ್ಸೆ ಬಂದ್ಬಿಟ್ಟತಿ. ನಮಗೆ ಬೆಲೆ ಇಲ್ಲ ಅಂದ್ರೆ ಮತ್ತೆ ಯಾಕಲ್ಲಿ ಇರ್ಬೇಕು ನಾವು? ಹೇಳಿ ನೋಡೋಣ. ಅಯ್ಯಯ್ಯ ಹೆಚ್ಚಿಂದ ಅಥವಾ ಇದಕ್ಕತಿ ಶಿವಯ್ಯವ. ನೋಡ್ರಿ ಮನೆಗೆ ಹೋಗೋಣ. ಪಟ ಹಾರ್ಸಿದ್ ಸಾಕು. ನಾನು ಬರಂಗಿಲ್ಲ, ನೀವು ಹೋಗಿ. ಹಠ ಅಂದ್ರೆ ಎಷ್ಟು ಇರ್ಬೇಕು ನಿಮ್ದು? ನೀವೇನಾರ ಈಗ ಮನೆ ಬರ್ಲಿಕ್ಕಂದ್ರೆ ಗಾ ಇಲ್ಲೇ ಹರಿ ನೀರಾಗ ಬಿದ್ದು ಹೋಗ್ಬಿಡ್ತಾನೆ ನೋಡು. ಹಂಗೆ ಮಾಡಕ್ಕೆ ಹೋಗ್ಬೇಡ. ನಮ್ಗೆ ಒದರಾಡಿದ್ರು ಬರೋಬ್ಬರಿ ಆಗಂಗಿಲ್ಲ ನೋಡು. ಏನಿರ್ತೈತಿ ಸೊನ್ನೆ ಸೂಕ್ಷ್ಮಿಯಿಂದ ಹೇಳ್ಬೇಕು. ಅದು ಏನಿದ್ರು ಮೆಲ್ಲಗೆ ಹೇಳ್ಬೇಕು. ಒದರಾಡಿದ್ರೆ ಮಾತ್ರ ಪಿತ್ತ ನೆತ್ತಿಗಿರುತ್ತೆ ನೋಡಿ ನಮ್ದು. ಒದರಾಡಂಗಿಲ್ಲ ಅಂದ್ರೆ ಬರ್ತೀನಿ. ಸರಿ ಆತ. ಸಿಟ್ಟು ಬಂದು ಏನೋ ಒಂದಿಟ್ಟು ಕೂಗಾಡಿದೆ, ಏನು ತಪ್ಪಾತು? ಇನ್ನು ನಮ್ಮ ಹಂಗತಿ ಮಾಡಂಗಿಲ್ಲ, ಬರ್ರಿ ಹೋಗು. ಇನ್ನೊಂದಿಟ್ಟು ತಡಿ. ಪಟ ಚಂದಾಗ ಹಾರಾಡಕತ್ತೈತಿ, ಇನ್ನಟ್ಟು ಹಾರಾಡ್ಲಿ. ಗಂಡ ಮಕ್ಳು ಏನು ಮಾಡಿದ್ರು ಚಂದ ಇರ್ತೈತಿ. ಹೆಣ್ಮಕ್ಳು ಒಂದು ಈಟು ಒದರಾಡ್ತಾ ಅಂತೇಳಿ ಹಿಂಗೆ ಮನೆ ಬಿಟ್ಟು ಬಂದು ಕುಂತು ಬಿಡ್ತಾರ. ಹಿಂಗೆ ಸತ್ಯಾಗ್ರಹ ಮಾಡ್ಬಿಡೋದು. ಗೊತ್ತಿರ್ತೈತಿ ಇವರಿಗೆ ಗಂಡಂದ್ರಿಗೆ ಹೆಣ್ಮಕ್ಳನ್ನ ಹೆಂಗೆ ಬಗ್ಗಿಸ್ಕೋಬೇಕಂತೇಳಿ. ಹಿಂಗತಿ ಬಂದು ಕುಂತು ಬಿಡೋದು ನಮ್ಮ ಪ್ರಾಣ ಹಿಂಡಾಕ. ನಾವು ತಪ್ಪಾತ್ರಿ ಅಂತಂದಾಗ ಮತ್ತು ಅಂತ ತಗೋಣದು. ಏನು ಮಾಡೋದು? ನನ್ನ ಮಕ್ಕಳು ಹಿಂಗತಿ ಐತಿ ನೋಡ್ರಿ ಕತಿ. ನಿಮ್ಮದು ಹಿಂಗೆ ಐತೇನು? ನಂಗೆ ಒಂದು ಇಟ್ಟು ಹೇಳ್ರಿ. ಏನು ಮತ್ತು ನಂದು ಬೇಕಿದ್ದ ಹಿಂಗತಿ ಐತಿ ಕತಿ. ಏನದು ಗುಣ ಗುಣ ಅನ್ನಕತ್ತಿ? ಏನಿಲ್ಲ, ನಾನು ಪಟ ಹಾರಿಸ್ತೀನಿ ಕೊಡ್ರಲ್ಲ. ಪಟ ಹಾರ್ಸಕ ಒಂದು ಕಲಿಬೇಕು. ಏನು ರೊಟ್ಟಿ ಮಾಡ್ದಂಗೆ ಮಾಡಿ ಏನ? ಅದೆಲ್ಲ ಅಂತಿಂತರಿಗೆ ಬರಂಗಿಲ್ಲ. 8 ತಿಂಗಳ ಆತ ನಿಮ್ಮ ಜೀವನ ಹಾರಾಡ್ಸಕತ್ತ. ಇನ್ನು ಈ ಗಾಳಿ ಪಟ ಹಾರಾಡ್ಸೋದಂದ್ರೆ ಏನು? ಕಿರುಬಾಳ್ನಾಗ ಇಟ್ಟು ನಿಮ್ಮನ್ನ ತಕ ಕುಣ್ಸಕತ್ತಾನೆ. ಇನ್ನು ಈ ಗಾಳಿ ಪಟ ಹಾರ್ಸಕ್ ಬರಂಗಿಲ್ಲ ನನಗ. ಏನಂದಿಲ್ಲ ನೀ ನನಗ? ಏನಿಲ್ಲ, ನಿಮ್ಮನ್ನ ಹಾರಾಡ್ಸ್ತೀನಿ, ಇನ್ನು ಗಾಳಿ ಪಟ ಹಾರಾಡ್ಸಕ್ ಆಗಂಗಿಲ್ಲ ಅಂತ ಅಂದೆ ಅಷ್ಟ. ಬಜಿ ಮಸ್ತ್ ಅದ ನೋಡು. ನಮ್ಮ ಬಿಸಿ ಬಿಸಿ ಬಜಿ ಕರ್ಕೊಟ ಹಿಂಗ ಹೊರ ಕುತ್ಕೊಂಡು ತಿನ್ನಾಕ ಎಷ್ಟು ಮಜಾ ಬರ್ತದ ಗೊತ್ತನು? ರಶ್ಮಿ, ನಿನಗೇನಾರು ಬುದ್ಧಿಗಿದ್ದೆ ಐತೇನ? ಯಾಕೆ ಬಿ ಅಮ್ಮ ಏನಾತ? ನೀನ ಏನಾತಂತ ಕೇಳ್ತಿಯಲ್ಲ? ಅಷ್ಟು ಎತ್ರಕ್ಕ ಜಿಗದ ಹತ್ತಿ ಕುಂತ ಹೋದಿಲ್ಲ? ಮತ್ತೇನು ಹಂಗ ಸ್ಟೂಲ್ ಇಟ್ಕೊಂಡು ಕುಂದ್ರಾಕಾಗತ್ತನ? ಇಲ್ಲ, ಜಿಗದ ಹತ್ತೆ ಕುಂತೆ. ನಿಮ್ಮ ಹಸೆತಿಲಿ ಬಸಿಲಿ ನಿಮಗೇನಾರ ಬುದ್ಧಿಗಿದ್ದೆ ಐತನ? ನೀ ಹಂಗ ಇದ್ದ ಮನುಷ್ಯಾಳ ಹೊಟ್ಲೇದಿ ಏನೇನೇನೇನು ದಾದಿಲ್ಲ ನೋಡು. ಹೊಟ್ಯಾಗ ಒಂದು ಕೂಸ ಐತಿ, ನಾ ಹೆಂಗಿರ್ಬೇಕು ಅಂತೇಳಿ ಗೊತ್ತಿಲ್ಲನ? ಒಂದೇಟು ಸೊನ್ನೆ ಸೂಕ್ಷ್ಮ ಗೊತ್ತಾಯಿಲ್ಲ ನೋಡಿ ನಿನಗೆ. ಏನೂ ಆಗಿಲ್ಲ, ಅದು ಕಟ್ಕೊಂತೇನೆ ಅಮ್ಮ. ಇನ್ನೂ ಸಣ್ಣ ಹುಡುಗರು ಮುಕಳಿನ ಅದಿ, ಏನು ಹೇಳಿದ್ರು ಅರ್ಥನೇ ಇಲ್ಲ. ಇನ್ನು ಯಾವ ತಿಳುವಳಿಕೆ ಬರ್ತತೋ ಏನೋ ನಿಮಗೆ. ಮತ್ತು ಹೊಟ್ಟಿ ತರೋದು ಹಡಿಯೋಂಗಾದಿ. ಬೈಬೇಡ್ಬೆ. ನಮ್ಮ ಮನೆಯವ್ರು ಫೋನ್ ಹಚ್ಚಿದ್ರ, ಅವ್ವ ಬಜ್ಜಿ ಮಾಡ್ಕೊಟ್ಲಾ, ಇಲ್ಲಿ ಗಾಳಿಗೆ ಬಂದು ಕುಂತ್ಕೊಂಡು ತಿನ್ನಾಕತ್ತೀನಿ. ನಂಗೆ ಇಲ್ಲಿ ಕುಂದ್ರಬೇಕು ಅನ್ನಿಸ್ತು, ಅದು ಕುಂತೆ. ಇನ್ನೊಂದ್ಸತಿ ಕುಂದ್ರಂಗಿಲ್ಲ ತಗೋ. ಬೈಬೇಡ ಅಮ್ಮ. ಇನ್ನು ಯಾವ ತಿಳುವಳಿಕೆ ಬರ್ತತಿ? ಏನು ತಿನ್ನಕತ್ತಿ? ಬಜ್ಜಿ ತಿನ್ನೋಂಗಾತ. ಅದಕ್ಕೆ ಅವನ ಕೈಲೆ ಆಲೂಗಡ್ಡಿ ಬಜ್ಜಿ ಮಾಡಿಸ್ಕೊಂಡೆ. ಮನ್ಯಾಗ ನಿಮ್ಮಪ್ಪ ಹಣ್ಣು ತಂದಿಟ್ಟಾನ, ಹಣ್ಣು ತಿನ್ನಂದ್ರೆ ಒಲ್ಲೆ ಅಂತಿ. ಅವು ಉತ್ತತ್ತಿ ತಿನ್ನಂದ್ರೆ ಒಲ್ಲೆ ಅಂತಾಳ, ಕರ್ಜೂರ ತಿನ್ನಂದ್ರೆ ಒಲ್ಲೆ ಅಂತಾಳ. ಇಂಥವು ಕರ್ದಿದ್ದಾದ್ರೆ ತಿನ್ನಕ್ಕೆ ಶಾಣೆಕಿದಿ. ಈಗ ಕೇಳಿದ್ಲಂತ, ಇವ್ರು ಅವು ಮಾಡಿಕೊಟ್ಲಂತ. ಭಾಳ ಶಾಣೆ ಅದಿ ತಗೋ. ಹೊಟ್ಲಿದ್ದಾರು ಭಾಳ ಕರ್ದಿದ್ದು ಪರ್ದಿದ್ದು ತಿನ್ನಬಾರ್ದು. ನಿಮ್ಮ ಬಸರೇನಿ ಮಕ್ಕಳು ಹಿಂಗತಿ ಕರ್ದಿದ್ದು ತಿಂದ್ರೆ ನೋಡಿಲ್ಲ ಮುಂದೆ ಮಕ್ಕಳಿಗೆ ತೊಂದರೆ ಆಕತಿ. ತೊಂದರೆ ಅಂದ್ರೆ ಅಮ್ಮ ಏನಾಗುತ್ತ? ತಾಯಿ ಹುಟ್ಟಿದ ಕೂಸಿಗೆ ಕಾಮನೆ ಆಕತೆ. ತಾಯಿಗಳು ತಮ್ಮ ನಾಲ್ಗೆ ಚಟಕ್ಕೆ ತಿಂದಿರ್ತಾರ. ಹುಟ್ಟಿದ ಕೂಸುಗಳು ಅವು ಅನುಭವಿಸ್ಬೇಕಾಗತ್ತೆ ನೋಡು. ಯಾರ ಕಾಯಿಪಲ್ಲೆ ಎಲ್ಲ ತಿಂತಾರ, ಹಣ್ಣು ತಿಂತಾರ, ಇಂಥವು ಕಾಳು ಪಾಳು ಇಂಥವು ತಿಂತಾರವ. ಅದು ಬಿಟ್ಟು ಬರೀ ಕರ್ದಿದ್ದು ತಿಂತ. ಮುಂಜಾನೆ ಹೋತ ಏಳೊಳಗನ 4 ಬ್ರೆಡ್ ಹಾಕೊಂಡು ಅದ್ರ ಮ್ಯಾಗ ಚಹಾ ಹಾಕೊಂಡು ತಿಂದು ಬಿಡೋದು. ಅದು ಕೂಳಲ್ಲ ಬಳಕಲ್ಲ ಅಂತ ತಿಂತಾಳ. ನಾಳೆ ಕೂಸು ನೀರಸಕ್ಕೆ ಹುಟ್ಟಂದ್ರೆ ಏನು ಹುಡ್ತಾವು? ಲಪ ಲಪ ಹುಡ್ತಾವ ನೋಡವು ಕೂಸು. ಒಂದು ಸಲ ಮಾಡ್ಸೋಣ, ಸರಿ ಆತ. ಇನ್ನು ಮೇಲಿದ್ದ ತಿನ್ನಂಗಿಲ್ಲ. ರಶ್ಮಿ ಏನು ಅದವ ಇಷ್ಟು ಖುಷಿಯಾಗಿ? ರಾಧಾಯಿನಿ, ನೋಡ್ಕೊಂಡೆ ಏನಾತ? ಹಣ್ಣು ತಾಯ? ಅದು ಹಣ್ಣು. ಇವ್ವ ಚಲೋ ಆತವ ವೈನಿ. ಇವ ನಂಗೆ ಭಾಳ ಖುಷಿ ಆತವ ವೈನಿ. ನನ್ಗೆ ಖುಷಿ ಒಳಗ ಮಾತ ಬರೋವಲ್ಲು. ತಗೋ ಬಜ್ಜಿ ತಿನ್ನ. ಏನು ಇಬ್ರು ಕಟ್ರೆ ಪುಟ್ರೆ ಎಬ್ಸಿರಿ? ಏನು ಹಣ್ಣು ಕಾಯಿ? ಸರಿ ಅಮ್ಮ ಹೇಳ್ತೀನಿ. ಎಲ್ಲಿ ನೋಡ್ತಾ ಇಲ್ಲೇ? ನೋಡಿಲ್ಲ, 2 ಗೆರೆ ಬಂದವು. ಕರೆ ಅಂದ್ರೆ ನಂಗೆ ಭಾಳ ಖುಷಿ ಆಯ್ತು.
ನಂಗೆ ಭಾಳ ಖುಷಿ ಆಗತೈತಿ. ನಿಮ್ಮ ಅಣ್ಣಗೆ ಈ ವಿಚಾರ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಇಲ್ಲ. ಹೌದಲ್ಲ, 2 ಗೆರಿ ಬಂದಾವ. ಭಾಳ ಖುಷಿ ಆತವ ನನಗೆ. ಪ್ರಮೋಷನ್ ಆತು ನನಗೂ. ತಡಿ, ಈ ಮುದುಕಿ ಗಟ್ಟಿ ಹೇಳ್ತೀನಿ. ಪಾಪ ಏನಾತು ಏನು ಏನೋ ಕಟ್ರೆ ಪುಟ್ರೆ ಎಬಸಾರ ಅಂತ ಹೇಳಕತ್ತಾವ. ತಡಿ ಹೇಳ್ತೀನಿ. ನನಗೆ ಮುದುಕಿ ಅಂತೀಯಲ್ಲ? ಹಾಂ, ಏನದು? ಆಕೆ ಏನೋ ಕೈಯಾಗ ಏನೋ ಹಿಡ್ಕೊಂಡಾಳ. ಏನದು? ಏನು ಇಷ್ಟು ಖುಷಿಗಿರಿ ಏನದು? ನಮ್ಗೊಂದಿಟ್ಟು ಹೇಳ್ರಿ, ನಾವು ಖುಷಿ ಪಡ್ತೀವಿ. ಏ ಮುದುಕಿ, ನಾನು ಅತ್ತೆ ಹಾಕತ್ತೀನಿ ಅತ್ತಿ. ಏನು ಹಾಕತ್ತೀನಿ ನೀನು? ಏ ಟಿವಿ ಕೇಳಿಲ್ಲ ಅಂದೆ? ವೈನಿ ಪ್ರೆಗ್ನೆಂಟ್ ಅದ. ಹೌದಾ? ಕರೀನ ಇವ ಹೆಂಗೆ ಗೊತ್ತಾತ? ದವಾಖಾನಿಗೆ ಹೋಗಿದ್ರೇನ? ಅದು ಪ್ರೆಗ್ನೆಂಟ್ ಚೆಕ್ ಮಾಡ್ಕೊಳೋದು ಕಿಟ್ ಬರ್ತೈತಿ. ಅದನ್ನ ತಗೊಂಬಂದಿದ್ರು ವೈನಿ, ಚೆಕ್ ಮಾಡ್ಕೊಂಡ್ರು. ಅದ್ರಾಗ ಗೊತ್ತಾತು. ಅಯ್ಯೋ ಹೌದಾ? ಯವ್ವ ನನಗಂಕ್ರು ಭಾಳ ಖುಷಿ ಆತವ ಯವ್ವ. ರಾಧಕ್ಕ ಮನ್ಯಾಗ ನಿಮ್ಮ ಅತ್ತಿ ವಿಚಾರಕ್ಕೆ ಇಲ್ಲ ಅಂದ್ರೆ ಕುಣದು ಕುಪ್ಪಳಿಸಿ ಬಿಡ್ತಾವ ನೋಡ್ಯವ್ವ. ನಿಂದೊಂದು ಭಾಳ ಚಿಂತಿತ್ತೇವ ಯವ್ವ. ಏನಾಗುತ್ತೋ ಏನೋ ಎತ್ತೋ ಅಂತೇಳಿ ಭಾಳ ಅಂದ್ರೆ ಭಾಳ ಖುಷಿ ಆತವ. ಏನಿಲ್ಲ ನೋಡುತ್ತಾ ಇಲ್ಲ ಅದು? ಇದ್ರಾಗ ಹೆಂಗೆ ಗೊತ್ತಾಗುತ್ತೆ? ಇಲ್ಲ ಐತೆ ನೋಡ್ರಿ, 2 ಗೆರಿ ಬಂದ. 1 ಗೆರಿ ಬಂದ್ರೆ ಪ್ರೆಗ್ನೆಂಟ್ ಇಲ್ಲ ಅಂತ ಅರ್ಥ, 2 ಗೆರಿ ಬಂದ್ರೆ ಪ್ರೆಗ್ನೆಂಟ್ ಅದಾರ ಅಂತ ಅರ್ಥ ರೀ. ಯವ್ವ ಭಾಳ ಖುಷಿ ಆತವ ಯವ್ವ. ಯವ್ವ ಏನೇನು ಬಂದು ಏನು ನಾವು ಮೊದ್ಲೇಕೆಲ್ಲ ಕೈ ಹಿಡಿದು ನೋಡ್ತಿದ್ದೀವವ್ವ. ನಮಗೆ ಗೊತ್ತಾಗಿದ್ದಿಲ್ಲ. ಭಾಳ ಚಲೋ ಆತವ ಯವ್ವ, ಭಾಳ ಖುಷಿ ಆತು ನನಗೆ. ನೋಡಿಲಿ ನೀನು ವಜ್ಜ ಪಜ್ಜ ಹೊರಕ್ಕೆ ಹೋಗ್ಬೇಡ. ನೀನು ಏನಿಲ್ಲ, ರಾಣಿ ಥರ ಗಪ್ ಚುಪ್ ಕುಂದಿರ್ಬೇಕು ನೋಡು. ಬರ್ತಾಳವ್ವ ಭೂಪಿ, ಬರ್ತಾಳವ್ವ ಭೂಪಿ, ಈ ಬಂಗಾಳಿ ಮಡಿನಿನಲಿ. ಗಂಡ ಮರಿ ಮೊಮ್ಮಗನ ಹುಟ್ಟುದು ನನಗೆ. ಏ ಚಾಲೆಂಜ್ ಹಾಕಿನ ಮುದುಕಿ, ನಾನು ಗಂಡ ಹಿಡಿತೀನಿ. ನಮ್ಮ ವೈನಿ ಹೆಣ್ಣು ಹಿಡಿತಾಳ. ಬೀಗತಾನ ಮಾಡೋದಯ್ಯ ನೋಡ್ಬೇಕಂದ್ರ. ಚಾಲೆಂಜ್ ಅಂದ್ರೆ ಚಾಲೆಂಜ್. ನಂದು ಗಂಡ ಹುಡ್ತತಿ, ನಿಮಗೆ ಹೆಣ್ಣು ಹುಡ್ತತಿ. ನೋಡಂತ ಅಯ್ಯ, ನಿಮಗೆ ಹುಟ್ಟುದು ಹೆಣ್ಣ, ನಮಗೆ ಹುಟ್ಟುದು ಗಂಡ. ನೋಡುವ, ಹೆಣ್ಣರಾಗಲಿ ಗಂಡರಾಗಲಿ ನಾ ಹಂಗೆ ಆಡ್ಸಾಡ್ತೀನಿ ಯವ್ವ. ನೋಡಿಲ್ಲ ಭಾಳ ದಿನಕ್ಕೆ ಹೋಟೆಲ್ ನಿಂತಿ ವಜ್ಜ ಪಜ್ಜೆ ಎತ್ತಕ್ಕೆ ಹೋಗ್ಬೇಡ. ನೀನು ನೋಡಿಲ್ಲ ಕೂತಲ್ಲೇ ಒಂದೆರಡು ದಿನ ತನ್ನ ಕುಂತು ಬಿಡಿವ. ನಾವೆಲ್ಲ ದಗದ ಪಗದ ಮಾಡ್ತೀವಿ. ಆದ್ರೆ ಏನೇನು ಇದನ್ನು ಮಾಡಕ್ಕೆ ಹೋಗ್ಬೇಡ, ದಡ್ಡ ಬಡ್ಡ ಅಡ್ಡಾಡಕ್ಕೆ ಹೋಗ್ಬೇಡ. ಆಯ್ತಮ್ಮ. ನೋಡಿಲ್ಲ ಅಂಕತನ ಇದನ್ನು ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಯವ್ವ. ಒಂದು ಸ್ವಲ್ಪ ಇದನ್ನು ಕಳ್ಕೊಬ್ ಸಾಕು ಮಟ ಯಾರಿಗೂ ಹೇಳಬಾರ್ದು. ಸರಿ ಆಯ್ತಳಮ್ಮ. ನೋಡಲ್ಲಿ, ನನ್ನ ಮಗನ ಕಾಲ್ಗುಣದಿಂದ ನಿಮಗೆಲ್ಲ ಒಳ್ಳೇದು ಆಕತ್ತತಿ. ಹ್ಞೂನವ, ನರಿ ಬಾಲ ಹಚ್ಕೊರಿ, ನರಿ ಬಾಲ. ನಮಸ್ಕಾರ ರೀ ತಿರುಪತಿ ಅವ್ರ. ಹಾಂ ನಮಸ್ಕಾರ. ತಗೊಳ್ರಿ. ಮನೆ ಕಾಗದ ಪತ್ರ, ಹಂಗಾರೆ ಹೊಲದ ಕಾಗದ ಪತ್ರ ಇಲ್ಲದಾವು, ತಗೋರಿ. ಅಲ್ಲ ನಂಬಿಕೆ ಇದ್ದಿದ್ದಿಲ್ಲನ? ಇಲ್ಲಿವರೆಗೂ ಬಂದ್ರಿ ನೀವು. ನೋಡ್ರಿ, ವ್ಯವಹಾರದಾಗ ನಂಬಿಕೆ ಅದು ಹಿಂದೆಗಡೆ ಬರ್ತೈತಿ. ಆತು ತಡ್ರಿ. ನಮ್ಮ ಲಾಯರ್ನ ಕರ್ಕೊಂಬಂದೀನಿ. ಡಾಕ್ಯುಮೆಂಟ್ ಎಲ್ಲ ಸರಿ ಅದಾವ ನೋಡ್ತೇನೆ. ಸರಿ ನೋಡ್ಕೊಡ್ರಿ. ಆದ್ರೆ ಆದಷ್ಟು ಲಘು ಎಲ್ಲ ಪ್ರೊಸೀಜರ್ ಮುಗಿಸಿ ನನ್ನ ಕೈಯಾಗ ಅಮೌಂಟ್ ಕೊಟ್ಬಿಟ್ರೆ ಅಂದ್ರೆ ಚಲೋ ಆಕೈತಿ. ಅದ್ರಾಗ ಏನೈತಿ, ಎಲ್ಲ ಡಾಕ್ಯುಮೆಂಟ್ ಸರಿ ಇದ್ದು ಅಂದ್ರೆ, ಎಲ್ಲ ನಿಮ್ಮ ಹೆಸರಲ್ಲೇ ಇದ್ದು ಅಂದ್ರೆ ಮುಗಿದು ಹೋತು. ಈತಾಗ ಖರೀದಿ ಪತ್ರ ತಯಾರು ಮಾಡೋದ, ನಾ ಇತ್ತಾಗ ನಿಮಗೆ ರೊಕ್ಕ ಕೊಟ್ಟ ಬಿಡ್ತೀನಿ. ಆಯ್ತು, ಚೆಕ್ ಮಾಡ್ಕೊಡ್ರಿ ಅದು ಏನಂತೀವಿ. ನೋಡ್ರಿ ಲಾಯರ್ ಸಾಹೇಬ್ರೆ, ಎಲ್ಲ ಬರೋಬ್ಬರಿ ಅದಾವನ ಕಾಗದ ಪತ್ರ. ಇನ್ನು ಹೊಲ ಮನಿ ಎಲ್ಲ ಮಾರಿದ್ನಿ ಅಂದ್ರೆ ಕೋಟಿ ಗಂಟ್ಲೆ ರೊಕ್ಕ ಬರ್ತಾವ. ತೊಗೊಂಡು ಔಟ್ ಆಫ್ ಕಂಟ್ರಿಗೆ ಹೋಗ್ಬಿಡ್ತೀನಿ. ನನ್ನ ಮುಂದೆ ದಿಮಾಕ ಕಿಸಿತಾರ 10 ಎಕರೆನಾರ ನಮ್ಮ ತಮ್ಮ ಕೊಡ್ಬೇಕು ಅನ್ನೋದಿತ್ತು. ಕೊಡಂಗಿಲ್ಲ. ಏನು ಮಾಡ್ಕೊಂತಾನ ಮಾಡ್ಕೊಲಿ. ಬಿಚ್ಚೆ ಎತ್ತಡ್ಲಿ. ನಾ ಮಾತ್ರ ಚಂದಾಗಿರ್ಬೇಕು. ಬೇಕಾದ್ ಮಾಡಲಿ. ಡಾಕ್ಯುಮೆಂಟ್ ಎಲ್ಲ ಸರಿ ಇದಾವು. ಇನ್ನು ನೀವು ಖರೀದಿ ಪತ್ರ ಬರೆಸಿ ನಿಮ್ಮ ವ್ಯವಹಾರ ಕ್ಲಿಯರ್ ಮಾಡ್ಕೋಬೋದು. ಎಲ್ಲ ಡಾಕ್ಯುಮೆಂಟ್ ಸರಿ ಇದಾವು. ನಾಳೆ ರಿಜಿಸ್ಟರ್ ಆಫೀಸಿಗೆ ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಬಿಡ. ಅಲ್ಲೇ ನಿಮ್ಗೆ ದುಡ್ಡು ಕೊಟ್ಟು ಬಿಡ್ತೀನಿ. ಅರಿ ಏನ್ ಮಾಡಕತ್ತೀರಿ ನೀವು? ಗಣಮಕ್ಳು ಮಾತಾಡೋದ ನಿಂದೇನೈತಿ? ಎದಕ್ಕೆ ಬಂದೀನಿ ಇಲ್ಲಿ? ಅಲ್ಲ, ಏನ್ ಮಾಡಕತ್ತೀರಿ ಅಂತ ಕೇಳಕತ್ತೀನಿ ನಾನು. ನಾ ಬೇಕಾದ್ ಮಾಡವಲ್ಬೇಕ, ಅದನ್ನ ತೊಗೊಂಡು ನೀ ಏನು ಮಾಡ್ತಿ? ಹೋಗು. ಅಡುಗೆ ಮನೆಗೆ ಏನಾರ ಕೆಲಸ ಇರ್ಬೇಕು, ಮಾಡಿ ಹೋಗು. ಹಂಗೆ ಇರ್ತಾವಲ್ರಿ. ಆಯ್ತು, ನಾಳೆ 10 ಗಂಟೆಗೆ ಬಂದ್ಬಿಡ್ತೀನಿ. 10 ಗಂಟೆಗೆ ಎಲ್ಲ ಅರೇಂಜ್ ಮಾಡಿಬಿಡ್ರಿ. ಇದು ಮಾಡ್ಬಿಡೋಣಂತ. ಅಂದ್ರೆ ನಾ ಎಲ್ಲ ಹೇಳಿ ಇಟ್ಬಿಟ್ಟಿನಿ. ಏನು ಮಂದಿಗತೆ 1 ವಾರ 1 ತಿಂಗಳ ಕಾಯುವಂಗಿಲ್ಲ. ಈಗೇನು ರೊಕ್ಕ ಇದ್ರೆ ಎಲ್ಲ ಹೆಗ್ಲ ಮ್ಯಾಗ ಅಂತ ಎಲ್ಲ ಕಡೆ ನಾನು ಒಂದು ಫೋನ್ ಹಚ್ಚಿದ್ರೆ ಸಾಕು, ಆ ಅಮೌಂಟ್ ಎಲ್ಲ ಕೊಟ್ಬಿಡ್ತೀನಿ. ಆನ್ ದಿ ಸ್ಪಾಟ್ ನಿಮ್ದೆಲ್ಲ ಸರಿ ಆಗುತ್ತೆ. ಆದ್ರೆ ಒಂದು ಹೇಳ್ತೀನಿ, ಇತ್ತಾಗ ನಾನು ಸಹಿ ಹಾಕಿಂದ ನನಗೆ ಇತ್ತಾಗ ರೊಕ್ಕ ಬೇಕಾ? ಎಲ್ಲ ಚೊಕ್ಕ ಕೊಡ್ತೀನಿ ರೀ, 1 ರೂಪಾಯಿ ಬಿಡಂಗಿಲ್ಲ. ಒರಿಜಿನಲ್ ನನ್ನ ಹತ್ರ ಐತಿ. ಅವನ ಹೆಸರಲ್ಲಿ ಏನೂ ಇಲ್ಲ. ಒಳಗೆ ಹೋಗಂತ ಹೇಳಿದ್ನಿಲ್ಲ. ಏನು ಬಾರ್ತಿ ಇದು? ಇಲ್ಲೆಲ್ಲ ಸೀನ್ ಕ್ರಿಯೇಟ್ ಮಾಡ್ಬೇಡ. ನಡಿ ಒಳಗ. ಏನ್ರಿ ತಿರುಪತಿ ಅವ್ರ, ನಿಮ್ಮ ಮಿಸ್ಸಸ್ ನೋಡಿದ್ರೆ ಹಿಂಗತಿ ಹೇಳಕತ್ತಾರ, ನೀವು ನೋಡಿದ್ರೆ ಎಲ್ಲ ಒರಿಜಿನಲ್ ಅನ್ನಕತ್ತೀರಿ. ಏನಿದು?
ಏ ಹೆಣ್ಮಕ್ಳು ಹಂಗ ಮಾತಾಡ್ತಿರ್ತಾರ್ರಿ ಅವ್ರದ್ದೇನ್ ಕೇಳ್ತೀರಿ? ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ನ ಕೈಯಲ್ಲಿ ಐತಿ ಒರಿಜಿನಲ್ ಡಾಕ್ಯುಮೆಂಟ್. ಅವ್ರ ಹತ್ರ ಏನೂ ಇಲ್ಲ, ಎಲ್ಲ ನನ್ನ ಹೆಸರಲ್ಲೇ, ನಮ್ಮ ಇದನ್ನ ಹೆಸರಲ್ಲೇ ಐತಿ ಆಸ್ತಿ. ಬೇಕಂದ್ರೆ ಬಾಂಡ್ ಐತಿ, ತೆಗೆದು ನೋಡ್ರಿ. ಏನ್ ಮಾತಾಡಕತ್ತಿ ನೀನು? ಅದು ಹೆಂಗ ನಿನ್ನ ಹೆಸರೇ ನಮ್ಮ ತಮ್ಮನ ಹೆಸರಲ್ಲೇ ಆಗುತ್ತಾ? ತಡ್ರಿ, ಲಾಯರ್ ಹೇಳ್ತಾರಂತ, ಅದು ಯಾರ ಹೆಸರಲ್ಲೇ ಆಸ್ತಿ ಐತಿ ಅಂತ ಹೇಳ್ತಾರೆ, ತಡ್ರಿ. ಲಾಯರ್ ಸಾಹೇಬ್ರ ನೋಡ್ರಿ ಅದು ಯಾರ ಹೆಸರಲ್ಲಿ ಐತಿ? ಇದು ಏನು ಫೇಕಾ ಏನು ಒಂದು ಗೊತ್ತಾಗಲ್ದು, ಚಂದಾಗ ನೋಡ್ರಿ. ಈ ತಿರುಪತಿ ಅವರು ನಿಮಗೆ ಮೋಸ ಮಾಡಕ್ ಹೊಂಟಿದ್ರು. ಎಲ್ಲ ಅವ್ರ ಹೆಂಡತಿ ಹೆಸರಲ್ಲೇ ಮತ್ತು ಅವ್ರ ತಮ್ಮನ ಹೆಸರಲ್ಲೇ ಐತ್ರಿ ಆಸ್ತಿ. ಅವರ ಸಹಿ ಮಾಡಿಕೊಟ್ರ ನೋಡ್ರಿ ಇಲ್ಲೇ. ಮತ್ತು ನಿಮಗೆ ಫೇಕ್ ತೋರಿಸಿ ರೊಕ್ಕ ತಗೊಂಡು ಹೋಗ್ಬಿಡೋರು ಅವರು. ನಿಮ್ಗೆ ಅವ್ರ ತಲೆ ಮ್ಯಾಗ ಅದಾವಲ್ಲ 3 ನಾಮ, ಅವನ್ನ ನಿಮಗೆ ಹಾಕಿ ಹೋಗ್ಬಿಡೋರು ಅವರು. ಹಣಿ ಮ್ಯಾಗಿನ ನಾಮ ತೆಗೆದು ನಿಮ್ಮ ಹಣಿ ಮ್ಯಾಗೆ ಹಾಕಿ ಹೋಗಾರ ನೋಡೋರು. ತಿರುಪತಿ ಅವರ ನಿಮ್ಮನ್ನು ಎಷ್ಟು ನಂಬಿದ್ದೆ ನಾನು, ಹಿಂಗೆ ಮೋಸ ಮಾಡೋದು? ಹಾಂ ಏ ಥೂ, ಎಂಥ ಜನಗಳದಿರಿ. ನಾನು ನಿಮ್ಮನ್ನು ಎಷ್ಟು ನಂಬಿದ್ದೆ. ನಮ್ಗೆ ಮಕ್ಮಲ್ ಟೋಪಿ ಹಾಕಕ್ಕೆ ಹೊಂಟಿದ್ರೇನ? ಅಲ್ಲೇ ಯಾರಿಗಾರ ಹಾಕೋ ಹೋರಿ. ನಿಮ್ಮ ನಾಮ ತೆಗೆದು ನನಗೆ 3 ನಾಮ ಹಾಕ್ಬೇಕಂತ ಮಾಡಿದ್ರೇನ? ಚೀಟಿಂಗ್ ಕೇಸ್ನ್ಯಾಗ ನಿಮ್ಮನ್ನು ಒಳಗೆ ಹಾಕಿಸ್ಬಿಡ್ತೀನಿ. ಇನ್ನೂ ಇರ್ಲಿ ಅಂತ ಸುಮ್ಬಿಟ್ಟೇನಿ ಏನ್ರಿ? ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಮತ್ತು ನನ್ನ ಹೆಸರೇ ಇದನ್ನು ಮಾಡಕೊಂಟ್ರೇನ? ಯಾಕಿವೆ ಹೂ ಇಡ್ಬೇಕಂತ ಮಾಡಿರಿ? ಇಲ್ರಿ, ಆಕೆ ಏನೋ ತೋರ್ಸ್ಯಾಳ, ನೀವೇನ ಹೇಳ್ತೀರಿ? ನಾನು ಯಾವತ್ತು ಸಹಿ ಮಾಡ್ಕೊಟ್ಟೇನಿ? ಸುಳ್ಳು ಹೇಳ್ತಾಳಕಿ, ಅದೆಲ್ಲ ಸುಳ್ಳು. ಲಾಯರ್ ಸುಳ್ಳು ಹೇಳ್ತಾರನ್ರಿ? ಎಂಥದ್ದು ಮಾತಾಡಕ್ಕೆ ಬಂದಿರಿ? ನೋಡ್ರಿ ಲಾಯರ್ ಹೋಗುನು. ಎಂಥ ಮೋಸಗಾರರು ಅದಾರ ನೋಡು. ಈಗಿನ ಕಾಲದಾಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಗೊತ್ತಾಗಂಗಿಲ್ಲ. ಅಲ್ಲ, ಒಂದ್ ನಿಮಿಷ ನಿಂದ್ರಿ. ಹೋಗಯ್ಯೋ. ಇದು ನಿನ್ನ ಹೆಸರೇ ಹಂಗಾತ? ನಾನ್ ನಿನ್ನ ಹೆಸರೇ ನಮ್ಮ ತಮ್ಮನ ಹೆಸರೇ ಬಿಟ್ಕೊಟ್ಟಿಲ್ಲ ಆಸ್ತಿ, ಹೆಂಗಾತಿದು? ಏ ತಿರುಪತಿ, ನೀನು ನಿಮ್ಮ ತಮ್ಮಗ ನಾಮ ಹಾಕಕ್ ಹೋದೆ 3 ನಾಮ, ನಾನು ನಿನಗೆ 3 ನಾಮ ಹಾಕಿದೆ. ಈ ಆಸ್ತಿ ಒಳಗ ನಿಂದೇನೇನು ಇಲ್ಲ, ಏನೂ ಇಲ್ಲ ನಿಂದು. ನಾವು ಇರ ಅಂದ್ರೆ ಇರ್ಬೇಕು, ಬ್ಯಾಡ ಅಂದ್ರೆ ಹೋಗ್ತಾ ಇರ್ಬೇಕಷ್ಟೇ ನೋಡು. ಏನೋ ಇರ್ಲಿ ಅಂತೇಳಿ ಮನೆಗೆ ಇಟ್ಕೊಳಕ್ ಬಿಡ್ತೀನಿ. ನೀ ಒಣ ದಿಮಾಕ ತೋರಿಸಿದೆ ಅಂದ್ರೆ ರೈಟ್ ಹೇಳು. ಲೇ ಆರ್ತಿ, ನನಗ ಮೋಸ ಮಾಡಕ್ ಬಂದಿ ಅಲ್ಲೇ. ನೀನ್ ಇವತ್ತು ಬಿಡಂಗಿಲ್ಲ, ನಿನ್ ಕುತ್ತಿಗೆ ಹಿಚ್ಚಿಗೆ ಬಿಡ್ತೀನಿ. ಏ ಟಕಳು, ನಿನಗ ನಿಂದ್ರಕ ನೆಲೆ ಇಲ್ಲ, ಅದನ್ನ ಯೋಚನೆ ಮಾಡ. ನಾನು ಕೊಲೆ ಮಾಡಿ ಏನ್ ಮಾಡ್ತಿ? ನಾನು ನಿಮ್ಮ ತಮ್ಮ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ರೆ ಈ ಮನೆ ಬೀಳ್, ಇಲ್ಲ ಅಂದ್ರೆ ಹೋಗ್ತಾ ಇರ್ಬೇಕಷ್ಟೇ.